ಪೊಲೀಸರು ಕೋರ್ಟ್ಗೆ ಡೆವಿಲ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಪೊರ್ಕಿ ಗ್ಯಾಂಗ್ ಕ್ರೈಮ್ ಶೀಟ್ನಲ್ಲಿ ಅಸಲಿ ಸತ್ಯ ಬಟ ಬಯಲಾಗಿದೆ. ದರ್ಶನ್ ಪವಿತ್ರಾಳದ್ದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಂತೆ. ಇದಿಷ್ಟೇ ಅಲ್ಲ, ರೇಣುಕಾಸ್ವಾಮಿ ನೆತ್ತರು ಹರಿಯೋಕ್ಕೂ ಕಾರಣ ಇದೇ ಪಾತ್ರಗಿತ್ತಿ ಪವಿತ್ರ. ಕಾಕಿ ಮುಂದೆ ಕಿಲ್ಲರ್ ಲೇಡಿ ಕಕ್ಕಿದ ಸತ್ಯವನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಫೋಟಕ ಸತ್ಯ. ಡೆವಿಲ್ ಕ್ರೈಮ್ ಶೀಟ್ನಲ್ಲಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಈವರೆಗೂ ಯಾರಿಗೂ ಗೊತ್ತಿರದ ಅಸಲಿ ವಿಚಾರಗಳು ಒಂದೊಂದಾಗಿಯೇ ಬಯಲಾಗಿವೆ. ದರ್ಶನ್ ಪವಿತ್ರಾಗೂ ಸಂಬಂಧ ಏನು? ಇಬ್ಬರು ಪರಿಚಯ ಆಗಿದ್ದು ಹೇಗೆ? ಪೊರ್ಕಿನ ಪವಿ ಮೊದಲು ಮೀಟ್ ಮಾಡಿದ್ದೆಲ್ಲಿ? ಇಬ್ಬರು ಎಷ್ಟು ವರ್ಷದಿಂದ ಜೊತೆಗಿದ್ರು ಅನ್ನೋ ಇಂಚಿಂಚು ಮಾಹಿತಿ ಹೊರಬಿದ್ದಿದೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಪೊರ್ಕಿ ಪವಿತ್ರ. ಪೊಲೀಸರ ಮುಂದೆ ಕಿಲ್ಲರ್ ಲೇಡಿ ಪವಿತ್ರ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾಳೆ. ದರ್ಶನ್ ಜೊತೆ 10 ವರ್ಷದಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇರೋದಾಗಿ ಖುದ್ದು ಪವಿತ್ರಾಳೆ ಬಾಯ್ಬಿಟ್ಟಿದ್ದಾಳೆ. ನಮ್ಮದು ಲಿವಿಂಗ್ ಇನ್ ರಿಲೇಶನ್ಶಿಪ್. ನಾನು ನನ್ನ 13 ವರ್ಷದ ಮಗಳು ಖುಷಿ ಜೊತೆ ದರ್ಶನ್ ಜೊತೆಯಲ್ಲಿ ವಾಸವಾಗಿರ್ತೇನೆ. 2018ರಿಂದ ದರ್ಶನ್ ಜೊತೆ ವಾಸಿಸುತ್ತಿದ್ದೇನೆ. ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಪರಿಚಯ. 2014ರಲ್ಲಿ ಬುಲ್ಬುಲ್ ಚಿತ್ರದ ಆಡಿಷನ್ಗೆ ಹೋಗಿದ್ದೆ. ಆಗ ಆಡಿಷನ್ ಮುಗಿದಿದೆ, ಬೇರೆ ಚಿತ್ರಕ್ಕೆ ಅವಕಾಶ ಇದ್ರೆ ತಿಳಿಸೋದಾಗಿ ದರ್ಶನ್ ಹೇಳಿದ್ರು. ಇದನ್ನೇ ನೆಪವಾಗಿಟ್ಕೊಂಡು ದರ್ಶನ್ ಹಾಗೂ ನಾನು ಫೋನ್ನಲ್ಲಿ ಮಾತಾಡ್ತಿದ್ವಿ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ಇಬ್ಬರು ಮೀಟ್ ಮಾಡಿದ್ವಿ, ಪರಸ್ಪರ ಪ್ರೀತಿ ಮಾಡಿದ್ವಿ. ದರ್ಶನ್ ನನಗಾಗಿ ಮನೆ ಖರೀದಿಸಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿ ಜೊತೆ ಮದುವೆಯಾಗಿ ಮಗ ಇರೋದು ನನಗೆ ಗೊತ್ತಿತ್ತು. ನನ್ನ ಮನೆಗೆ ದರ್ಶನ್ ಬರ್ತಿದ್ರು. ನಾವು ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ವಿ. 3 ವಾಸವಿರೋಕೆ ಅಂತ ದರ್ಶನ್ ನನ್ನ ಹೆಸರಲ್ಲೇ ಮನೆ ಖರೀದಿಸಿದ್ದಾರೆ. 2018ರಲ್ಲಿ ಗೃಹ ಪ್ರವೇಶ ಮಾಡಿ ಇಬ್ಬರೂ ವಾಸ ಮಾಡುತ್ತಿದ್ದೇವೆ. ದರ್ಶನ್ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದೆ. 2024ರಲ್ಲಿ ದರ್ಶನ್ ನನಗೆ ತಿಳಿಸದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಆವತ್ತಿಂದ ನಾನು ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತನಾಡೋದನ್ನ ನಿಲ್ಲಿಸಿದ್ದೆ. ಹೀಗಿರುವಾಗಲೇ ಇನ್ಸ್ಟಾಗ್ರಾಂನಲ್ಲಿ ಗೌತಮ್ KS ಅನ್ನೋ ಹೆಸರಲ್ಲಿ ನನಗೆ ಕೆಟ್ಟ ಮೆಸೇಜ್ ಬಂದಿರುತ್ತೆ. ಬಳಿಕ ಕೆಟ್ಟ ಮೆಸೇಜ್ ಬಂದ ಬಗ್ಗೆ ನಾನು ಪವನ್ಗೆ ಹೇಳಿದ್ದೆ. ಆಗ ಪವನ್ ಆತನನ್ನ ಹುಡುಕಿಸಲು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳಿಗೆ ತಿಳಿಸಿದ್ದ. ಬಳಿಕ ದರ್ಶನ್ಗೂ ಕರೆ ಮಾಡಿ ತಿಳಿಸಿದ್ದ. 2024 ಜೂನ್ 8ರಂದು ಆತನನ್ನ ಅಪಹರಿಸಿಕೊಂಡು ಬಂದಿದ್ದಾಗಿ ನನಗೆ ತಿಳಿಸಿದ್ರು. ದರ್ಶನ್ ನನ್ನ ಬಳಿ ಬಂದು ಅವನಿಗೆ ಬುದ್ಧಿ ಕಲಿಸೋಣವಾ ಅಂತ ಕರೆದುಕೊಂಡು ಹೋದ್ರು. ಬಿಡಬೇಡಿ ಸಾಯಿಸಿ ಅಂತ ಹೇಳಿದ್ದೆ ನಾನು ಶೆಡ್ಗೆ ಹೋದಾಗ ಅಲ್ಲಿ ಟೀ ಶರ್ಟ್ ಹಾಗೂ ನೀಲಿ ಬಣ್ಣದ ಅಂಡರ್ವೇರ್ ಹಾಕಿದ್ದ ವ್ಯಕ್ತಿ ಗೋಳಾಡಿಕೊಂಡು ಬಿದ್ದಿದ್ದ. ಅವನೇ ಕೆಟ್ಟ ಮೆಸೇಜ್ ಮಾಡಿದ್ದಾಗಿ ನನಗೆ ತಿಳಿಸಿದ್ರು. ಆಗ ನಾನು ನನ್ನ ಚಪ್ಪಲಿಯಿಂದ ಆತನ ಮುಖಕ್ಕೆ ಹಾಗೂ ಕಪಾಳಕ್ಕೆ ಹೊಡೆದೆ. ಇವನನ್ನ ಬಿಡಬೇಡಿ ಸಾಯಿಸಿ ಅಂತ ಎಲ್ಲರಿಗೂ ಹೇಳಿದೆ. ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ಮಾಡಿದ್ರು. ಅದೇ ದಿನ ಆತ ಸತ್ತಿದ್ದಾಗಿ ನನಗೆ ದರ್ಶನ್ ಕರೆ ಮಾಡಿ ಮಾಹಿತಿ ನೀಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗಣೇಶ ಚತುರ್ಥಿ ಬಂದ್ರೆ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಗಲ್ಲಿ ಗಲ್ಲಿಯಲ್ಲೂ ವಿಘ್ನ ವಿನಾಶಕನಿಗೆ ಪೂಜೆ ಮಾಡಲಾಗುತ್ತೆ. ಇಲ್ಲೊಂದು ಕುಟುಂಬ ವಿಶಿಷ್ಟ ಅಲಂಕಾರ ಮಾಡಿ ಎಲ್ಲರ ಗಮನ ಸೆಳೆದಿದೆ. ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅರೆ, ಇದೇನಿದು ಕೇದಾರ್ನಾಥ ಅಂದ್ಕೊಂಡ್ರಾ? ಹೌದು ಕಣ್ರಿ, ಇದು ಕೇದಾರ್ನಾಥವೇ. ಆದ್ರೆ ಉತ್ತರದ ಕೇದಾರ್ನಾಥ ಅಲ್ಲ, ಬದಲಿಗೆ ಹಾವೇರಿಯ ಬಸವೇಶ್ವರ ನಗರದಲ್ಲಿರುವ ಹಲಗಣ್ಣನವರ ಮನೆಯಲ್ಲಿ ಕಂಡು ಬಂದ ದೃಶ್ಯ.
ಹಲಗಣ್ಣನವರ ಮನೆಯಲ್ಲಿ ಪ್ರತಿ ವರ್ಷ ವಿಭಿನ್ನವಾಗಿ ಅಲಂಕಾರ ಮಾಡಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಈ ಬಾರಿ ಕೇದಾರನಾಥನ ಮಂದಿರವನ್ನ ನಿರ್ಮಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ದೇವಸ್ಥಾನದ ಒಳಗಿರುವ ಶಿವನನ್ನ ಸಹ ಅಲ್ಲಿಯ ರೂಪದಲ್ಲಿ ರಚಿಸಲಾಗಿದ್ದು, ಈ ಅಲಂಕಾರಕ್ಕಾಗಿ ದೀಪ ಮತ್ತು ಅತ್ತೆ ಪಾರ್ವತಿ 15 ದಿನಗಳ ಕಾಲ ಶ್ರಮಿಸಿದ್ದಾರೆ. ನಾನು ಮದುವೆಯಾಗಿ ಬಂದು 23 ವರ್ಷ ಆಯ್ತು ಈ ಮನೆಗೆ. ನಾ ಬಂದ ಮೈಂದ ಪ್ರತಿಯೊಂದು ವರ್ಷವೂ ನನ್ನ ಕ್ರಿಯೇಟಿವಿಟಿ ಪ್ರಕಾರ ಏನು ಸಾಧ್ಯಕೈತೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರ್ತೀನಿ. ಹೋದ ವರ್ಷ ನಾನು ಇಲ್ಲಿ ಕೃಷ್ಣಂದು ಬಾಲಲೀಲೆಗಳನ್ನೆಲ್ಲ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೆ. ಈ ವರ್ಷ ಕೇದಾರನಾಥ ದರ್ಶನ ಈ ಥರ ನಮ್ದು ಆ್ಯಕ್ಚುಲಿ ಹೋಗ್ಬೇಕಂತ ಆಸೆ ಇತ್ತು, ಬಟ್ ಬೇರೆ ಪ್ಲೇಸಿಗೆ ಹೋದ್ವಿ. ಅದಕ್ಕೆ ಇಲ್ಲೇ ಅದನ್ನು ಪ್ರಯತ್ನ ಮಾಡೋಣ ಅಂತ ಕೇದಾರನಾಥ ದರ್ಶನದ ಪ್ರಯತ್ನ ಮಾಡೇನಿ ಈ ಸರಿ. ಈ ವರ್ಷ ಕೇದಾರನಾಥನ ಕ್ಷೇತ್ರಕ್ಕೆ ಹೋಗಲು ಕುಟುಂಬಸ್ಥರು ಪ್ಲಾನ್ ಮಾಡಿದ್ರಂತೆ. ಆದರೆ ಕಾರಣಾಂತರಗಳಿಂದ ಹೋಗಲು ಸಾಧ್ಯವಾಗಿಲ್ಲ. ಇಲ್ಲಿಯೇ ಕೇದಾರನಾಥನನ್ನ ಕಣ್ತುಂಬಿಕೊಂಡಿದ್ದೇವೆ ಅಂತಾರೆ ಅತ್ತೆ ಪಾರ್ವತಿ. ಇಲ್ಲಿ ದರ್ಶನದ ನೋಡಿದಂಗೆ ನೋಡಿದಂಗೆ ಅನ್ಸಕತ್ತೈತ್ರಿ ನಮ್ಗೆ. ಕೇದಾರನ ಅಲ್ಲೇ ಹೋಗ್ಯಾವೇನೋ, ಅಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರಕತ್ತೀವನ ಈ ಶಿವಲಿಂಗನ ಅನ್ನಷ್ಟು ಇದನ್ನು ಮಾಡಿ ಅಷ್ಟು ಖುಷಿ ಪಡೋಂಥ ಕೆಲಸ ಮಾಡ್ತಾ ಇದ್ದಾಳ್ರಿ ಆಕಿ. ನಮಗೆಲ್ಲ ಥರದಿಂದನೂ ಮಗಳ ಅಲ್ರಿ ಆಕಿ, ಎಲ್ಲ ಥರದಿಂದನೂ ಇದು ಮಾಡ್ಕೊಂಡು ಹೊಂಟಾಳ್ರಿ. ಪ್ರತಿ ವರ್ಷವೂ ಗಣೇಶನ ಹಬ್ಬಕ್ಕೆ ಅತ್ತೆ ಸೊಸೆ ಒಂದಲ್ಲ ಒಂದು ವಿಶೇಷತೆಯಿಂದ ಕೂಡಿದ ಗಣಪನ ಮಂಟಪ ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಈ ಬಾರಿಯೂ ವಿಭಿನ್ನವಾಗಿ ಕೇದಾರನಾಥನ ರೀತಿ ಮಂಟಪ ನಿರ್ಮಿಸಿದ್ದು, ಈ ಮೂಲಕ ಗಣೇಶನ ಚತುರ್ಥಿಯನ್ನ ಆಚರಿಸಿದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನಾಡಿನೆಲ್ಲೆಡೆ ಅದ್ಧೂರಿಯಾಗಿ ಗಣೇಶ ಪೂಜೆ ನಡೀತಾ ಇದೆ. ಆದರೆ ವಿಶ್ವವಿಖ್ಯಾತ ಹಂಪಿಯ ಬೃಹತ್ ಆಕಾರದ ವಿಘ್ನ ವಿನಾಶಕನಿಗೆ ಮಾತ್ರ ಪೂಜೆ ಸಲ್ಲಿಕೆ ಆಗೋದಿಲ್ಲ. ಯಾಕೆ ಅಂತೀರಾ? ಈ ವರದಿ ನೋಡಿ. ಹಂಪಿ ವಿಜಯನಗರ ಅರಸರ ರಾಜಧಾನಿ. ತನ್ನ ಶಿಲಾ ಸೌಂದರ್ಯದಿಂದಲೇ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಇಲ್ಲಿಗೆ ಬಂದವರು ಹೇಮಕೂಟದಲ್ಲಿರುವ ಬೃಹತ್ ಆಕಾರದ ಏಕಶಿಲಾ ಕಲ್ಲಿನ ಸಾಸಿವೆ ಕಾಳು ಗಣೇಶನನ್ನ ಕಣ್ತುಂಬಿಕೊಳ್ತಾರೆ. ಅದರಲ್ಲೂ ಕಡಲೆಕಾಳು ಗಣೇಶನನ್ನ ನೋಡದೆ ಯಾರೂ ವಾಪಸ್ ಹೋಗಲ್ಲ. ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಬೃಹದಾಕಾರದ ಗಣೇಶನ ಮೂರ್ತಿಗಳು ಒಂದಕ್ಕಿಂತ ಮತ್ತೊಂದು ವಿಭಿನ್ನ ವಿಶಿಷ್ಟತೆ. ಆದ್ರೂ ಕೂಡ ಈ ಗಣೇಶ ಮೂರ್ತಿಗಳಿಗೆ ಯಾವುದೇ ಪೂಜೆ ನಡೀತಿಲ್ಲ. ಗಣೇಶ ಹಬ್ಬವಿದ್ರೂ ಕೂಡ ಈ ಮೂರ್ತಿಗಳಿಗೆ ಪೂಜೆ ಪುನಸ್ಕಾರ ನಡೆಯಲ್ಲ. ಸಾಸಿವೆ ಕಾಳು ಗಣೇಶ ಇದೆ. ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತಿ ಹೊಂದಿರತಕ್ಕಂಥ 2 ವಿಗ್ರಹಗಳಲ್ಲಿ ಇದು ಒಂದು ಕಡಲೆಕಾಳು ಗಣೇಶ, ಇನ್ನೊಂದು ಸಾಸಿವೆ ಕಾಳು ಗಣೇಶ. ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ ವಿಜಯನಗರ ಸಾಮ್ರಾಜ್ಯ 1336ರಿಂದ ಅದ್ಭುತವಾಗಿ ಇಲ್ಲಿ ಪೂಜೆ ನಡೀತಾ ಇತ್ತು. ಅಂದು ನನ್ನ ಪೂರ್ವಜರು ಹೇಳ್ತಕ್ಕಂಥದ್ದು. ಅಂದರೆ ಪೂರ್ತಿಯಾಗಿ ಈ ವಿಗ್ರಹಗಳು ಆಗಿದೆ ಅಖಂಡ ಏಕಶಿಲದಲ್ಲಿ. ಸೊ 1565ರ ನಂತರ ತಾಳಿಕೋಟೆ ಇದ್ದ ನಂತರ ಬಂದಂಥ ಸುಲ್ತಾನರು ದಾಳಿಯಿಂದ 6 ತಿಂಗಳ ಕಾಲ ಲೂಟಿ ಮಾಡಿ ವಿಗ್ರಹಗಳನ್ನು ಬಂಜನ ಮಾಡಿ ಬೆಂಕಿ ಹಚ್ಚಿ ಸುಡ್ತಾರೆ. ಇಲ್ಲಿ 12 ಅಡಿಯ ಕಡಲೆಕಾಳು ಗಣೇಶ, 15 ಅಡಿ ಸಾಸಿವೆ ಕಾಳು ಗಣೇಶ ಇದೆ. ಕಡಲೆಕಾಳು ಗಣೇಶನ ಹೊಟ್ಟೆ ಕಡಲೆ ಆಕಾರದಲ್ಲಿತ್ತು ಎನ್ನಲಾಗಿದೆ. ಕಡಲೆಕಾಳು ಗಣೇಶನಿಗೆ ಭವ್ಯವಾದ ಕಟ್ಟಡ ಹಾಗೂ ಪೌರಾಣಿಕ ಕಥೆ ಚಿತ್ರಗಳಿವೆ. ಆದರೆ ಸಾಸಿವೆ ಕಾಳು ಗಣೇಶನ ಮೂರ್ತಿಗೆ ಕೇವಲ ಭವ್ಯ ಮಂಟಪವಿದ್ದು ವಿಜಯನಗರ ಸಾಮ್ರಾಜ್ಯದ ವೈಭವಕ್ಕೆ ಮೂಕ ಸಾಕ್ಷಿಗಳಾಗಿವೆ. ತಾಳಿಕೋಟೆ ಯುದ್ಧದ ವೇಳೆ ಇಲ್ಲಿನ ಗಣೇಶ ಸೇರಿದಂತೆ ಹಲವು ಮೂರ್ತಿಗಳಿಗೆ ಭಿನ್ನವಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ವಿರೂಪವಾದ ಮೂರ್ತಿಗಳಿಗೆ ಪೂಜೆ ಸಲ್ಲಿಸೋದಿಲ್ಲ. ಇದೇ ಕಾರಣಕ್ಕೆ ಅಂದಿನಿಂದ ಈ ಗಣಪತಿಗಳಿಗೆ ಮಾತ್ರ ಎಂದೂ ಪೂಜೆ ಸಲ್ಲಿಸುತ್ತಿಲ್ಲ. ಇಲ್ಲಿ ನಮಗೆ ಹಂಪಿಯಲ್ಲಿ ತುಂಬ ಬೇಸರದ ಸಂಗತಿ ಅಂದರೆ 12 ಅಡಿ ಸಾಸಿವೆ ಕಾಳು ಗಣೇಶ, 18 ಅಡಿ ಕಡಲೆಕಾಳು ಗಣೇಶ ಇದೆ. 2 ಗಣೇಶಗಳನ್ನು 1565 ತಾಳಿಕೋಟೆ ಯುದ್ಧದ ನಂತರ ಬಂದಂಥ ಬಹುಮನಿ ಸುಲ್ತಾನರು ಒಂದು ದಾಳಿಗೆ ತುತ್ತಾಗಿ ಒಂದು ಭಿನ್ನ ಆಗಿದೆ. ಹಾಗಾಗಿ ಸನಾತನ ಒಂದು ಧರ್ಮದ ಪ್ರಕಾರ ಅಥವಾ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಂದು ವಿಗ್ರಹ ಆದರೆ ಭಿನ್ನ ಆದರೆ ಅದನ್ನು ಪೂಜೆ ಮಾಡಲ್ಲ. ಹಾಗಾಗಿ 2 ಗಣೇಶಗಳಿಗೆ ಇಲ್ಲಿ ಪೂಜೆ ಇಲ್ಲ ಸರ್. ಚತುರ್ಥಿಯಂದು ಗಲ್ಲಿ ಗಲ್ಲಿಯಲ್ಲಿ ಗಣಪನ ಹರ್ಷೋದ್ಗಾರ, ಊರುಗಳಲ್ಲಿ ಗಣಪನದ್ದೇ ಅಬ್ಬರ. ಆದ್ರೆ ಏನ್ ಮಾಡೋದು? ತೆರೆದ ಮ್ಯೂಸಿಯಂ ಎಂದೇ ಹೆಸರುವಾಸಿಯಾಗಿರುವ ಹಂಪಿಯ ಈ 2 ಬೃಹತ್ ಎತ್ತರದ ಗಣೇಶ ವಿಗ್ರಹಗಳಿಗೆ ಮಾತ್ರ ಪೂಜೆಯೇ ಇಲ್ಲ ಅನ್ನೋದೇ ಬೇಸರದ ವಿಚಾರ. ಕೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.